ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಒಂದು ಸ್ಪಷ್ಟ ಸಂದೇಶ ರವಾನೆ ಆಯ್ತಾ ಖರ್ಗೆ ಅವರ ಕಡೆಯಿಂದ ಅನ್ನೋ ಪ್ರಶ್ನೆ ಎದುರಾಗಿದೆ. ಹಿಂದುಳಿದ ವರ್ಗದ ನಾಯಕನನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಖರ್ಗೆ ಮುಂದಾದ್ರ ಅನ್ನೋ ಪ್ರಶ್ನೆ ಕೂಡ ಈಗ ಎದ್ದಿದೆ. ಯಾವಾಗ ಸಿಎಂ ಬದಲಾವಣೆ ಪಟ್ಟಿನ ಹಿಡಿದಿದ್ರು ಡಿ.ಕೆ. ಶಿವಕುಮಾರ್ ಹಾಗೂ ಬೆಂಬಲಿಗರು, ಅವ್ರಿಗೆ ಈಗ ಶಾಕ್ ಎದುರಾಗಿರುವಂಥದ್ದು. ಸಿಎಂ ಸಿದ್ದು ಬೆನ್ನಿಗೆ ನಿಂತಿದ್ದಾರೆ. ಅವರ ಆಪ್ತ ಸಚಿವರು ಹಾಗೂ ಶಾಸಕರುಗಳು ಖರ್ಗೆ ಹೇಳಿಕೆಯಿಂದ ಸಿಎಂ ಪ್ರಬಲ ಅನ್ನೋ ಸಂದೇಶ ಈಗ ರವಾನೆ ಆಗಿದೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಈಗ ನ್ಯೂಸ್ ರೂಮ್ನಿಂದ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಖರ್ಗೆ ಅವರ ಒಂದು ಹೇಳಿಕೆ ಸಾಕಷ್ಟು ಸಂಚಲನವನ್ನ ಮೂಡಿಸ್ತಾ ಇದೆ. ಸಿಎಂ ಪ್ರಬಲ ಅನ್ನೋದು ಕೂಡ ಅವರ ಒಂದು ಮಾತನ್ನ ಅರ್ಥನ, ಜೊತೆಗೆ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಹಿಂದುಳಿದ ವರ್ಗದ ನಾಯಕನ ರಕ್ಷಣೆಗೆ ನಿಂತಿದ್ದಾರಾ ಅನ್ನೋ ಪ್ರಶ್ನೆ. ಮಂಜುನಾಥ್, ಮಧುಸೂದನ್, ಏನು ರಾಜ್ಯ ಸರ್ಕಾರ 2.5 ವರ್ಷ ಪೂರೈಸ್ತಾ ಇದ್ದಂಥ ಸಂದರ್ಭದಲ್ಲೇ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆಗೆ ಮುನ್ನೆಲೆಗೆ ಬಂತು. ಯಾಕಂದರೆ ಸಿದ್ದರಾಮಯ್ಯ ಅವರು 2.5 ವರ್ಷ ಆದ ನಂತರ ಡಿ.ಕೆ. ಶಿವಕುಮಾರ್ ಅವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ. ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್ ಕ್ರಾಂತಿ, ಜನವರಿ ಸಂಕ್ರಾಂತಿ ಕ್ರಾಂತಿ ಅಂತ ಹೇಳಿ ಏನು ಡಿ.ಕೆ.ಶಿ ಬೆಂಬಲಿಗರು ಸಾಕಷ್ಟು ಹೇಳಿಕೆಗಳನ್ನು ಕೊಟ್ಟರು. ಜೊತೆಗೆ ಪದೇ ಪದೇ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯನ್ನು ಮಾಡ್ತಿದ್ರು. ಆದರೆ ಇದು ಯಾವುದಕ್ಕೂ ಕೂಡ ಹೈಕಮಾಂಡ್ ಸೊಪ್ಪಾಕಿರಲಿಲ್ಲ. ಅದೇ ಈಗ ಇದೇ ವಿಚಾರವಾಗಿ ಈಗ ಮತ್ತಷ್ಟು ತೀವ್ರ ಚರ್ಚೆ ಆಯಿತು. ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ರು. ಏನು ನಾಯಕತ್ವ ಬದಲಾವಣೆ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಮಾಡಿ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮೇಲೆ ಒತ್ತಡ ಇರುವಂಥ ಕೆಲಸವನ್ನು ಮಾಡಿದರು. ಆದರೆ ಸ್ವತಃ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಿನಲ್ಲಿ ಒಂದು ಕರ್ನಾಟಕಕ್ಕೆ ಬಂದು ಒಂದು ಹೇಳಿಕೆಯನ್ನು ಕೊಟ್ಟಿರುವ, ಏನು ಸಿಎಂ ಬದಲಾವಣೆ, ನಾಯಕತ್ವ ಬದಲಾವಣೆ ಸದ್ಯಕ್ಕಿಲ್ಲ, ಸಿಎಂ ಕುರ್ಚಿ ಖಾಲಿ ಇಲ್ಲ ಅನ್ನೋ ಮಾತನ್ನು ಹೇಳಿದ್ರು. ಇದು ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರಿಗೆ ಸಾಕಷ್ಟು ಒಂದು ಸಂತಸ ತಂದಿದ್ರೆ, ಇನ್ನೊಂದು ಕಡೆ ಡಿ.ಕೆ.ಶಿ ಮತ್ತು ಡಿ.ಕೆ.ಶಿ ಬೆಂಬಲಿಗರಿಗೆ ಒಂದು ಶಾಕನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ನಾಯಕತ್ವ ಬದಲಾವಣೆ ಆಗುತ್ತೆ, ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಪದೇ ಪದೇ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಆದರೆ ಈಗ ಖರ್ಗೆ ಅವರೇ AICC ಅಧ್ಯಕ್ಷರಾಗಿ ಹೇಳಿಕೆ ನೀಡೋದ್ರಿಂದ ಎಲ್ಲೋ ಒಂದು ಕಡೆ ಇದು ಡಿ.ಕೆ.ಶಿ ಬೆಂಬಲಿಗರಿಗೆ ಸಾಕಷ್ಟು ಹಿನ್ನಡೆ ಆಗಿರುವಂಥದ್ದು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಆಪ್ತರು ಸಾಕಷ್ಟು ಒಂದು ಪಟ್ಟನ್ನು ಹಿಡಿದಿದ್ರು. ಒಂದು ವೇಳೆ ಸಿಎಂ ಸಿದ್ದರಾಮಯ್ಯ ಅವರೇ ಮುಂದುವರಿಬೇಕು 5 ವರ್ಷಗಳ ಕಾಲ, ಬದಲಾವಣೆ ಆದರೆ ದಲಿತ ಸಿಎಂ ಅನ್ನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಹೈಕಮಾಂಡ್ ನಾಯಕರ ಮೇಲೆ ಒತ್ತಡ ಇರುವಂಥ ಕೆಲಸಗಳನ್ನು ಪದೇ ಪದೇ ಈ ನಾಯಕರು ಕೂಡ ಮಾಡ್ತಿದ್ರು. ಸತೀಶ್ ಜಾರಕಿಹೊಳಿ ಆಗಿರ್ಬೋದು, ಪರಮೇಶ್ವರ್ ಆಗಿರ್ಬೋದು, ಮಹದೇವಪ್ಪ, ಸಚಿವ ಜಮೀರ್ ಆಗಿರ್ಬೋದು, KJ ಜಾರ್ಜ್, ಇವರೆಲ್ಲರೂ ಕೂಡ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡೋ ಸಂದರ್ಭದಲ್ಲಿ ಇದೇ ವಿಚಾರವನ್ನು ಪ್ರಸ್ತಾಪ ಮಾಡಿದ್ರು. ಹಾಗಾಗಿ ಈಗ ಏನು ಖರ್ಗೆ ಅವರು ಈ ಒಂದು ಹೇಳಿಕೆ ನೀಡಿರೋದ್ರಿಂದ ಈ ಡಿ.ಕೆ.ಶಿ ಆಪ್ತರಿಗೆ ಒಂದು ಕಡೆ ಶಾಕ್ ಆದರೆ, ಸಿದ್ದರಾಮಯ್ಯ ಆಪ್ತರಿಗೆ ಒಂದು ಖುಷಿಯ ವಿಚಾರ ಆಗಿರುವಂಥದ್ದು. ಜೊತೆಗೆ ಸಿದ್ದರಾಮಯ್ಯ ಅವರು ಹಿಂದೆ ಸಾಕಷ್ಟು ಹಿರಿಯ ಶಾಸಕರಾಗಿರ್ಬೋದು, ಸಚಿವರುಗಳು ಕೂಡ ಇರೋದ್ರಿಂದ ಹೈಕಮಾಂಡ್ ಮಟ್ಟದಲ್ಲೂ ಕೂಡ ಒಂದು ಪ್ರಬಲ ಸ್ಟ್ರಾಂಗ್ ಇರುವಂಥದ್ದು ಸಿದ್ದರಾಮಯ್ಯ ಅವರು ಅನ್ನೋ ಒಂದು ಸಂದೇಶ ಕೂಡ ರವಾನೆ ಆಗಿರುವಂಥದ್ದು. ಮಧುಸೂದನ್, ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿ ಇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.